ಹಾಯ್, ನನ್ನೆಲ್ಲ ಮಧುಮಣಿ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಬನ್ನಿ. ನಾವಿವತ್ತು ಮದುವೆ ಮನೆ ಶೈಲಿಯಲ್ಲಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಮನೇಲೂ ಕೂಡ ಸೇಮ್ ಅದೇ ಥರನೇ ಸಾಂಬಾರು ಮಾಡ್ಕೋಬೋದು. ಮದುವೆ ಮನೆಗೆ ಹೋದರೆ ಫಸ್ಟು ಅಡುಗೆ ಮನೆಯಿಂದ ಆ ಸಾಂಬಾರು ಘಮನೇ ಬರ್ತಿರುತ್ತೆ. ಆ ಘಮನೇ ಬೇರೆ. ಆ ರೀತಿ ಮನೆಯಲ್ಲೇ ಮಾಡ್ಕೋಬೋದು. ಅದು ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನು ತೊಗೊಂಡಿರೋಂಥ ತರಕಾರಿಗಳು ಟೊಮೊಟೊ, ಕ್ಯಾರೆಟು, ಮೂಲಂಗಿ ಮತ್ತು ದಂಟು. ಸೊಪ್ಪಿನ ಸಾರು ಮಾಡಿದ್ದೆ, ಆ ದಂಟಿತ್ತು, ಹಾಗಾಗಿ ಆ ದಂಟನ್ನು ಕೂಡ ನೀಟಾಗಿ ಬಿಡಿಸಿಟ್ಕೊಂಡಿದ್ದೀನಿ. ಹುರುಳಿಕಾಯಿ, ಮೂಲಂಗಿ, ಬದನೆಕಾಯಿ, ಸ್ವಲ್ಪ ಈರುಳ್ಳಿನ ಒಗ್ಗರಣೆಗೆ ಎತ್ತಿಟ್ಕೊಂಡಿದ್ದೀನಿ. ಕಾಯಿ, ಕರಿಬೇವು, ಟೊಮೊಟೊ ಮತ್ತು ಬೇಳೆ ಇಲ್ಲಿಟ್ಟಿದ್ದೀನಿ ನೋಡಿ. ಈ ಬೇಳೆ ಮತ್ತು ಟೊಮೊಟೊ ಎರಡನ್ನೂ ಕುಕ್ಕರ್ಗೆ ಹಾಕಿ ಒಂದು ವಿಷಲ್ ಹೊಡ್ಸ್ಕೋಬೇಕು ಸಾಂಬಾರು ಮಾಡೋಕ್ಕೆ ಮುಂಚೆನೇ. ನಂತರ ಹುರ್ಕೋಬೇಕು ಕೆಲವೊಂದು. ಅದರಲ್ಲಿ ಮೆಂತ್ಯ, ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ ಅಂದರೆ ಗುಂಟೂರು, ನೀವು ಯಾವುದು ಯೂಸ್ ಮಾಡ್ತೀರೋ ಅದನ್ನು ಖಾರಕ್ಕೆ ತೊಗೊಳ್ಳಿ. ಧನಿಯಾ, ಹುಣಸೆಹಣ್ಣು, ಗಸಗಸೆ, ಚಕ್ಕೆ, ಲವಂಗ, ಸ್ವಲ್ಪ ಕಾಯಿ ತುರಿ, ಒಂದು 3-4 ಕರಿಬೇವಿನೆಲೆ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕು. ನಾವು ಹುರ್ಕೊಳಕ್ಕೆ ಹೇಳಿರೋ ಎಲ್ಲ ಐಟಮು ಹಾಕ್ಕೊಂಡಿದ್ದೀನಿ. ಅಂದರೆ ಬ್ಯಾಡಗೆ ಮೆಣಸಿನ್ಕಾಯಿ, ಈರುಳ್ಳಿ, ಕಾಯಿ, ಗಸಗಸೆ, ಚಕ್ಕೆ, ಲವಂಗ, ಒಂದು 4-5 ಕರಿಬೇವಿನೆಲೆ ಇಷ್ಟನ್ನು ಹಾಕ್ಕೊಂಡು ಒಂದು 3-4 ನಿಮಿಷ ಬಾಣಲೆಯಲ್ಲಿ ಬಾಡಿಸ್ಕೊಂಡು ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಒಂದು ಹೆಬ್ಬೆಟ್ಟು ಗಾತ್ರಕ್ಕೆ ಹುಣಸೆಹಣ್ಣು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಕಡಾಯಿ ಇಟ್ಕೊಂಡು ಕಡಾಯಿಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಒಂದು 4-5 ಎಲೆ ಕರಿಬೇವಿನೆಲೆ ಹಾಕ್ಕೊಂಡು ಎಣ್ಣೆಲಿ ಒಂದು 2 ನಿಮಿಷ ಅದು ಚಿಟಪಟ ಅಂತ ಸಿಡಿಯೋ ತನಕ ಅದಾದಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಈರುಳ್ಳಿ ಎತ್ತಿಟ್ಕೊಂಡಿದ್ದೀನಲ್ಲ, ಆ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಒಂದು 2 ನಿಮಿಷ ಬಾಡಿಸ್ಕೊಳ್ತಿದ್ದೀನಿ. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ನಂತರ ಇದಕ್ಕೆ ಹಚ್ಚಿಟ್ಕೊಂಡಿರೋಂಥ ತರಕಾರಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಆಗಲೇ ತೋರಿಸ್ದಾಗೆ ಎಲ್ಲ ತರಕಾರಿನೂ ಹಾಕ್ಕೊಳ್ತಿದ್ದೀನಿ. ನುಗ್ಗೆಕಾಯಿ ಸಿಕ್ಕಿದ್ರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಸದ್ಯಕ್ಕೆ ನುಗ್ಗೆಕಾಯಿ ಇರಲಿಲ್ಲ, ಹಾಗಾಗಿ ನುಗ್ಗೆಕಾಯಿ ಇಲ್ಲದೇ ಮಾಡ್ತಾಯಿದ್ದೀನಿ. ನಂತರ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಎಷ್ಟು ನೀರು ಬೇಕು ಅಂದರೆ ಸಾಂಬಾರು ಎಷ್ಟು ಗಟ್ಟಿ ಇರಬೇಕು ಅಷ್ಟೇ ನೀರನ್ನು ಎಲ್ಲ ತೊಳೆದು ನೀಟಾಗಿ ಹಾಕ್ಕೊಳ್ಳಿ. ನಂತರ ಇದಕ್ಕೆ ನಾನು ವಿಶಿಲ್ ಹೊಡ್ಸಿಟ್ಕೊಂಡಿದ್ದಂಥ ಬೇಳೆ ಮತ್ತು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಆ ಟೊಮೊಟೊ ಈಗ ಬಂದರೆ ಸ್ವಲ್ಪ ಸಾಂಬಾರು ಗಟ್ಟಿ ಬರುತ್ತೆ, ಬೇಗ ಬೆಂದಿರುತ್ತೆ ಬೇಳೆ ಎಲ್ಲನೂ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಚೌಟಲ್ಲಿ ತಳ ಹತ್ತುತ್ತೆ, ಇಲ್ಲಾಂದರೆ ನೀಟಾಗಿ 1-2 ಸಲ ಆಡಿಸ್ಕೊಳ್ಳಿ. ಪ್ಲೇಟ್ ಮುಚ್ಚಿಬಿಟ್ಟು ಒಂದು 8-10 ನಿಮಿಷ ಕುದಿಯೋಕೆ ಬಿಡಿ. ತರಕಾರಿ ಎಣ್ಣೆಲಿ ಸ್ವಲ್ಪ ಬಾಡಿಸ್ಕೊಂಡ್ರೆ ಚೆನ್ನಾಗಿ ಬೇಗನೆ ಬೆಂದುಬಿಡುತ್ತೆ. ಕುಕ್ಕರಲ್ಲೂ ಮಾಡ್ಬೋದು, ಬಟ್ ನಾನು ಡೈರೆಕ್ಟಿಗೆ ಒಂದು ಕಡಾಯಿಲಿಟ್ಟು ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. ನಂತರ ಒಂದು ಚೌಟ ಇಟ್ಬಿಟ್ಟು ಟೇಸ್ಟ್ ನೋಡ್ಕೊಳ್ಳಿ. ಏನಾದರೂ ನಿಮಗೆ ಉಪ್ಪು ಖಾರ ಕಡಿಮೆ ಅನಿಸಿದ್ರೆ ಮನೇಲಿರೋ ಅಚ್ಚ ಖಾರದ ಪುಡಿ ಹಾಕ್ಕೋಬೋದು ಮತ್ತು ಉಪ್ಪನ್ನು ಕೂಡ ಹಾಕ್ಕೋಬೋದು. ನಾನು ಸ್ವಲ್ಪ ಖಾರ ಕಡಿಮೆ ಯೂಸ್ ಮಾಡ್ತೀನಿ, ಬ್ಯಾಡಗಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಖಾರ ನಂತರ ಇದಕ್ಕೆ ಒಂದು ಹೆಬ್ಬೆಳು ಗಾತ್ರದಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲ ಸ್ವಲ್ಪ ಖಾರ ಸ್ವೀಟಿಶ್ ಆಗಿರಬೇಕು, ಅಂದರೆ ಈ ಸಾಂಬಾರು ಸ್ವೀಟಿಶ್ ಆಗು ಇರಬೇಕು. ಸ್ವಲ್ಪ ಸಿಹಿ ಅನ್ನಿಸ್ಬೇಕು, ಜಾಸ್ತಿ ಹಾಕೋಬೇಡಿ. ಆವಾಗಲೇ ಅದು ಮದುವೆ ಮನೆ ಶೈಲಿ ಸಾಂಬಾರು ಅನಿಸೋದು. ಆ ಘಮ ಹಾಗೆ ಬರ್ತಾ ಇರುತ್ತೆ, ಊಟ ಮಾಡೋಣ ಬೇಗ ಇಟ್ಕೊಂಡು ಅನ್ನೋಷ್ಟು ಘಮ ಬರ್ತಿದೆ ನೋಡಿ. ಈ ರೀತಿ ರೆಡಿ ಆಗುತ್ತೆ. ನಾವು ತುಮಕೂರು ಸೈಡವರಲ್ವ, ಆಲ್ಮೋಸ್ಟು ನಮ್ಮ ಸಾಂಬಾರುಗಳೆಲ್ಲ ಮುದ್ದೆಗೆ ಅಡ್ಜಸ್ಟ್ ಆಗೋ ಹಾಗೆ ಇರಬೇಕು. ಈ ಸಾಂಬಾರಲ್ಲೂ ಕೂಡ ಆರಾಮಾಗಿ ಮುದ್ದೆ, ರೈಸ್ ಎಲ್ಲನೂ ಊಟ ಮಾಡ್ಬೋದು. ಎಲ್ರಿಗೂ ಥ್ಯಾಂಕ್ ಯು.